ಪೆದ್ದು ಪೆದ್ದು ದೇವರೇ ಮಾಡಿರೋ ಹೊಸ ಜೋಡಿ ಶ್ರೀಮಾನ್ ಶ್ರೀಮತಿ ಶ್ರೀಮಾನ್ ಶ್ರೀಮತಿ ಮುತ್ತು ಮುತ್ತು ಪೆದ್ದು ಪೆದ್ದು ಭೂಮಿಯ ಮೇಲಿರೋ ಫಲ ಜೋಡಿ ಶ್ರೀಮಾನ್ ಶ್ರೀಮತಿ ಶ್ರೀಮಾನ್ ಶ್ರೀಮತಿ ಹಳೆಯ ಟ್ರಂಕಿನ ಹೊಸ ಹೊಸ ಮುಖಗಳು ಶ್ರೀಮಾನ್ ಶ್ರೀಮತಿ ಸಿಟಿಗೆ ಬಂದಿರೋ ನಾಟಕ ಮಂಡಳಿ ಶ್ರೀಮಾನ್ ಶ್ರೀಮತಿ ಶ್ರೀಮಾನ್ ಶ್ರೀಮತಿ ಶ್ರೀಮಾನ್ ಶ್ರೀಮತಿ ಶ್ರೀಮಾನ್ ಶ್ರೀಮತಿ ಶ್ರೀಮಾನ್ ಶ್ರೀಮತಿ ಬಂ ಬಂ ಗಡಿಬಿಡಿ ಗಂಡ ಪುಡಿ ಪುಡಿ ಪಿಂಡ. ಯಾರೋ ಸ್ವಾಮಿಗಳ ನೀವು ನಮ್ಮ ಟೀಚರ್ ಪದ ಬೆಳೆಸ್ಬಿಟ್ಟಿದಾರಿ. ಬಂ ಬಂ ಗಡಿಬಿಡಿ ಗಂಡ ಪುಡಿ ಪುಡಿ ಪಿಂಡ. ನಾನು ಹಿಮಾಲಯಗಿರಿಯಿಂದ ಬಂದಿರುವ ಇಣುಕುಲಿಂಗ ಬಾಬಾ ಸ್ವಾಮಿ. ಬಾಬಣ್ಣ ಇವ್ರ ಹೆಸರೇ ವಿಚಿತ್ರವಾಗದಲ್ಲ. ಬಂ ಬಂ ಗಡಿಬಿಡಿ ಗಂಡ ಪುಡಿ ಪುಡಿ ಪಿಂಡ. ನನ್ನ ನಾಮಧೇಯವನ್ನ ವಿಚಿತ್ರ ಅಂತೆಲ್ಲ ಮಾಡಿನ ಜೀವನ ವಿಚಿತ್ರವಾಗ್ಲಿ ಅಂತೇಳಿ ಶಾಪ ಹಾಕ್ಬಿಡ್ತೀನಿ. ಬೇಡ ಸ್ವಾಮಿಗಳೇ, ನಿಮ್ ಬಗ್ಗೆ ಇವ್ರಿಗೆ ಇನ್ನೂ ಗೊತ್ತಿಲ್ಲ, ನೀವು ಕೂತ್ಕೊಳ್ಳಿ. ಒಣೆಪ್ನವ್ರಿ ಇವ್ರೇನು ನಿಮ್ಮ ದೊಡ್ಡಪ್ಪನ ಚಿಕ್ಕಪ್ಪನ? ಗೌಡ್ರೆ, ಇವ್ರ ಬಗ್ಗೆ ನಿಮ್ಗೆ ಇನ್ನೂ ಗೊತ್ತಿಲ್ಲ. ಗಾಳಿ ಇಲ್ಲದೆ ಉಸಿರಾಡೋ ಮಹಾಸ್ವಾಮಿಗಳು. ಇವ್ರು ಗಾಳಿಯಿಂದ ಉಸಿರಾಡ್ತಾರೆ ಅಂದ್ಮೇಲೆ ಮೂಗಿ ಆಗ್ಬೇಕಿತ್ತು. ಸ್ಮೆಲ್ ತಗೊಳ್ಳಿಕ್ಕೆ ಅಂದರೆ ನಾನು ಜನಗಳ ಪಾಪ ಕರ್ಮಗಳನ್ನ ನನ್ನ ಸ್ಮೆಲ್ಲಿನ ಮುಖಾಂತರ ಕಂಡು ಹಿಡಿದು ಅವರಿಗೆ ಪರಿಹಾರ ಕೊಡ್ತೀನಿ. ಪುಟ್ಬಲಿ ಅವರೇ, ನಿಮ್ ಭವಿಷ್ಯ ಕೇಳ್ಕೊಳ್ಳಿ, ಆಗ ನಿಮ್ಗೆ ಗೊತ್ತಾಗುತ್ತೆ ಇವ್ರೆಂತ ಮಹಾನ್ ಸ್ವಾಮಿಗಳು ಅಂತ. ಜಾನೆ, ಇವ್ರ ಹತ್ರ ಭವಿಷ್ಯ ಕೇಳಕ ನಾನು ಅಷ್ಟೊಂದು ಅರ್ಜೆಂಟಾಗಿ ಕರ್ಕೊಂಡ್ ಬಂದಿದ್ದು. ಇಲ್ಲ ಮಧು, ಇವ್ರು ಬಂದಿರೋ ವಿಷಯ ಗೊತ್ತಾಗಿ ನಾನು ದೇವಸ್ಥಾನಕ್ಕೆ ಹೋದೆ. ಆಗ ಅಲ್ಲಿ ಗೊತ್ತಾಯ್ತು ಇವರು ಗೌಡ್ರು ಮನೆಗೆ ಬರ್ತಿದ್ದಾರೆ ಅಂತ. ಅದಕ್ಕೆ ನಿನ್ನ ಕರ್ಕೊಂಡ್ ಬಂದೆ. ಅಣ್ಣಪ್ಪನವ್ರೆ, ಸುತ್ತಿ ಬಳಸಿ ಬರಬೇಡಿ, ನೆಟ್ಟು ವಿಷಯ ಏನ ಅಂತ ಹೇಳಿ. ಕೆಲವು ಮೂಡ ಬಿಡಿಸಿ ಬಿಡಿಸಿ ಹೇಳೋದಕ್ಕೆ ನನ್ನೇನು ಬೀನ್ಸ್ ಒಳಗಡೆ ಇರೋ ಬೀಜ ಅಂತ ತಿಳ್ಕೊಂಡ್ಯಾ? ನನ್ನ ದಿವ್ಯ ದೃಷ್ಟಿಯಿಂದ ನಿಮ್ಮ ಸಮಸ್ಯೆಗಳನ್ನ ಕಂಡುಹಿಡಿದು ನಿಮಗೆ ಒಂದು ಪರಿಹಾರ ಕೊಡ್ಲಿಕ್ಕೆ ಅಂತೇಳಿ ಬಂದಿದ್ದೇನೆ. ಬೇಡದಿದ್ದರೆ ಹೇಳು, ನೆಗದು ಬಿದ್ದು ಸಾಯಲಿ ಅಂತೇಳಿ ನನ್ನಷ್ಟಕ್ಕೆ ಹೋಗ್ತೀನಿ. ಸ್ವಾಮಿಗಳ ಹಂಗ್ ಮಾತ್ರ ಮಾಡ್ಬೇಡಿ. ನಮ್ ಬಾಬಣ್ಣನ್ಗ ಅದೇನ್ ಕಂಟಕಾದೆ ಅಂತ ಹೇಳಿ. ನಿನ್ನ ಗಂಡನಿಗೆ ಒಂದು ದೊಡ್ಡ ಗಂಡಾಂತರ ಇದೆಯಮ್ಮ. ಗಂಡನ್ಗ ಗಂಡಾಂತರವ ಅದೇನ್ ಸ್ವಾಮಿಗಳದು? ನಿನಗೆ ಹೆಣ್ಣಿನ ಗಂಡಾಂತರವಿದೆ. ಹೆಣ್ಣಿನ ಗಂಡಾಂತರನ? ಹಾಗಂದ್ರೆ ಏನ್ ಜಾನಿ? ಹೇಳಿದ್ದು ಜಾಣಿ ಅಲ್ಲ, ಈ ಇಣಿಕ್ಲಿಂಗ ಸ್ವಾಮಿ. ನಿನಗೆ ಏನೇ ಸಮಸ್ಯೆ ಇದ್ರು ನನ್ನ ಹತ್ರ ಕೇಳಿ ಬಗೆಹರಿಸ್ಕೊಳ್ಬಹುದು. ಹೆಣ್ಣನ್ ಗಂಡಾಂತರ ಅಂದ್ರೆ ಹೆಣ್ಣಿಂದ ದೂರ ಇರ್ಬೇಕಾ? ಬರೀ ಹೆಣ್ಣಿಂದ ಮಾತ್ರ ಅಲ್ಲ ಪುಟ್ಮಲಿ ಅವರೇ, ಸ್ವಂತ ಹೆಂಡತಿಯಿಂದನೂ ದೂರ ಇರಬೇಕು. ಅಣ್ಣಪ್ಪನವ್ರೆ, ನೀವು ಅಷ್ಟು ಸುಮ್ಮನೆ ರೀ. ಸ್ವಾಮಿಗಳೇ, ನನಗೆ ಯಾವ ಗಂಡಾಂತರನೂ ಇಲ್ಲ, ನೀವು ಯಾನೇನೋ ಹೇಳಿ ಎದುರಿಸ್ಬೇಡಿ. ಹೆದರಿಸಿ ಬೆದರಿಸಿ ಪೂಜೆ ಪುನಸ್ಕಾರಗಳನ್ನ ಮಾಡಿ ದುಡ್ಡು ಕೀಳೋದಕ್ಕೆ ನಾನು ಇಲ್ಲಿಗೆ ಬಂದಿಲ್ಲ. ನಾನು ಹೇಳಿದ್ದನ್ನು ನೀನು ಕೇಳದೇ ಇದ್ದರೆ ಆದಷ್ಟು ಬೇಗ ನಿನ್ನ ಹೆಂಡತಿಗೆ ನೀನು ಬಿಳಿಸೀರೆ ಭಾಗ್ಯವನ್ನು ಕೊಡಬೇಕಾಗುತ್ತೆ. ಬಿಳಿಸಿರೋ ಭಾಗ್ಯ ಅಂದ್ರೇನ? ಅಂದ್ರೆ ನೀವು ಹೊಗೆ ಹಾಕಿಸ್ಕೊಂಡು ಪುಟ್ಮಲ್ಲಿ ಅವ್ರನ್ನ ಬಿಳಿಸಿರಿ ಉಟ್ಕೊಳಕ್ ಮಾಡ್ತೀರಾ ಅಂತ. ಪುಟ್ಮಲ್ಲಿ ಅವರೇ, ಈ ಸ್ವಾಮಿಗಳು ಹೇಳಿರೋ ಮಾತು ಇಲ್ಲಿ ತನಕ ಸುಳ್ಳೇ ಆಗಿಲ್ಲ. ಹಾಗಂತ ನಾನು ಹೆಣ್ಣೆಕ್ಲಿಂದ ದೂರ ಇರಕ್ಕಂತ ಅಂದ್ರೆ ನಿನ್ನ ಬಿಟ್ಬಿಟ್ಟು ದೂರ ಇರಕ್ಕಂತಮ್ಮೆ ಇರ್ಲೇಬೇಕು. ಇಲ್ಲದಿದ್ದರೆ ನೀನು ಮೃತ್ಯು ದೇವಿಗೆ ಆಹಾರ ಆಗಿಬಿಡ್ತೀಯ. ಗೌಡ್ರ, ಇವ್ರು ಇಷ್ಟೊಂದು ಕಾನ್ಫಿಡೆಂಟ್ ಆಗಿ ಹೇಳ್ತಿದ್ದಾರೆ ಅಂದ್ರೆ ಗಂಡಾಂತರ ಕಳ್ಳೆ ತನಕ ನೀವು ಹೆಣ್ಮಕ್ಳಿಂದ ದೂರ ಇರಿ. ಮಧುರ ಅವ್ರ, ನಾನು ಯಾರಿಂದ ಬೇಕಾದ್ರೂ ದೂರ ಇರ್ತೀನಿ, ಆದ್ರೆ ನಿಮ್ಮಿಂದ ನಾನು ದೂರ ಇರಲ್ಲ. ಅಂದ್ರೆ ನಿಮ್ಮೆಲ್ಲರಿಂದ ನಾನು ದೂರ ಇರಲ್ಲ ಅಂದಿ ಈ ಅಪ್ಪ ಹೇಳಿದ್ರು ಅಂತ ಕೇಳಕ್ಕಂದ? ಕೇಳಲೇಬೇಕು ಗೌಡ್ರೆ. ತಿನ್ನಿ ತಿನ್ನಿ. ಐ ಲೈಕ್ ಇಟ್. ಊಟಕ್ಕ, ನಿಮ್ಮ ಕೈಯಿಂದ ಮಾಡಿದ ಬಜ್ಜಿಯ ರುಚಿಯೇ ಬೇರೆ. ಇದನ್ನು ತಿಂತಾ ಇದ್ರೆ ನಾನು ಎಲ್ಲಿದ್ದೀನಿ ಅಂತೇಳಿ ನನಗೆ ಗೊತ್ತಾಗ್ತಿಲ್ಲ. ಅಲ್ಲ, ನೀವೆಂತದಕ್ಕೆ ಬಜ್ಜಿ ಅಂಗಡಿ ಇಡಬಾರ್ದು? ಹೋಗೋಣ ಹೇಳಪ್ಪ, ನಾವು ಬಜ್ಜಿ ಅಂಗಡಿ ಇಟ್ಬಿಡ್ತೀವಿ, ನೀ ಬಂದು ಬಿಟ್ಟಿಯಾಗಿ ತಿಂದ್ಬಿಟ್ಟು ಗೋಡ ಮೇಲೆ ಲೆಕ್ಕ ಬರ್ಸ್ಬಿಟ್ಟು ಹೊಂಟೋಗು. ಅದಕ್ಕೆ ನಿಮ್ಗೆ ಬೋರ್ಡ್ ಹಾಕಿಸುವ ಯೋಗ್ಯತೆ ಕೂಡ ಇಲ್ವಾ? ಐ ಲೈಕ್ ಇಟ್. ಪಾಪ ರಾಕಿ ಅವ್ರಿಗೆ ಯಾಕೆ ಕೊಡ್ತೀನಿ? ಮತ್ತಿನ್ನೇನಮ್ಮೆ, ನನಗೆ ಮೆಣಸಿಕಾಯಿ ಬಜ್ಜಿ ಇಷ್ಟ ಅಂತ ಗೊತ್ತಿದ್ರು ನನಗೆ ಕೊಡೋದು ಬಿಟ್ಬಿಟ್ಟು ಆ ಕಲ್ಟಿವೇಟರ್ನ ಕರ್ಕೊಂಬಂದು ಕೂರ್ಸ್ಕೊಂಡು ತಿನ್ನಿಸ್ತಾ ಇದ್ದ ಇಲ್ಲ, ಆಯ್ತು ಸರಿಯಾ? ಒಬ್ಬರ ಸಂಘದ ಕೆಂಡತಿಮ್ಮ, ನಿಮಗೆ ಹೆಣ್ಣಿಂದ ಗಂಡಾಂತರ ಇದೆ ಅನ್ನೋದು ಇಡೀ ವಟಾರಕ್ಕೆ ಡಾಮ್ ಡಾಮ್ ಆಗಿದೆ. ಅಂಥದ್ರಲ್ಲಿ ನೀವು ಪುಸ್ತಕ ಮಾಡಿದ ಬಜ್ಜಿ ಅಲ್ಲ, ಅವರ ಕೈಯಿಂದ ಒಂದು ತೊಟ್ಟು ನೀರು ಕುಡಿದ್ರು ನಿಮ್ಗೆ ಆಗುದಿಲ್ಲ ಅನ್ನೋದು ಗೊತ್ತಿಲ್ವಾ? ಓ ಬಾಬಣ್ಣ, ನಾನು ಮಾಡಿರೋ ತಿಂಡಿ ತಿಂದ್ಬಿಟ್ಟು ನಿಮ್ಗೆ ಏನಾದ್ರೂ ಹೆಚ್ಚು ಕಮ್ಮಿ ಆಗ್ಬಿಟ್ರೆ ಆಮೇಲೆ ನನ್ ಗತಿ ಏನೋ?
ಅದಕ್ಕೆ ಯಾಕೆ ಚಿಂತೆ ಮಾಡ್ತೀರಾ ಪುಟ್ಟಮಲ್ಲಿ ಅವರೇ? ನಾನಿದ್ದೀನಲ್ಲ. ಅಂದ್ರೆ ಇವರು ನಿಮ್ಮ ಹತ್ರಕ್ಕೆ ಬರ್ದೇ ಇರೋ ಹಾಗೆ ನಾನು ನೋಡ್ಕೋತೀನಿ ಅಂದೆ. ಜಾಲಿಬಾಯ್, ನನ್ನ ತಲೆಯಲ್ಲಿ ಒಂದು ಆಲೋಚನೆ ಬಂತು. ನಮ್ಮ ಈ ರಿಂಗ್ ಮಾಸ್ಟರ್ ನಾವು ಎಷ್ಟೇ ಬೇಡ ಬೇಡ ಅಂತ ಹೇಳಿದ್ರು ಅವರು ಪುಟ್ಟಕ್ಕನ ಹತ್ರ ಕದ್ದು ಮುಚ್ಚಿ ಹೋಗುವುದನ್ನು ನಿಲ್ಲಿಸುವುದಿಲ್ಲ. ಅದಕ್ಕೆ ಈ ನಾಯಿಯ ಕುತ್ತಿಗೆಗೆ ಬೆಲ್ಟ್ ಹಾಕಿ ಗೇಟಿಗೆ ಕಟ್ಟುವ ನಮೂನೆ ಎಂತದಕ್ಕೆ ನಮ್ಮ ರಿಂಗ್ ಮಾಸ್ಟರ್ ಕುತ್ತಿಗೆಗೆ ಬೆಲ್ಟ್ ಹಾಕಿ ಬಾಗಿಲಿಗೆ ಕಟ್ಟಬಾರ್ದು? ಐ ಲೈಕ್ ಇಟ್. ಬಡ ಕಲ್ಟಿವೇಟ್ರು ನನ್ನ ಕತ್ಗ ಬೆಲ್ಟ್ ಹಾಕಿ ಬಾಗಲ ಕಟ್ಟಕ್ ನನ್ನ ನಾಯಿ ಅನ್ಕೊಂಬಿಟ್ಯಾ? ರೀ ಗೌಡ್ರೆ, ನಿಮಗ್ ಬಂದಿರೋ ದೋಷ ಪರಿಹಾರ ಆಗೋವರೆಗೂ ನೀವು ಗೇಟಲ್ಲಿ ನಾಯಿ ತರ ಬಿದ್ದಿರೋದೇ ಒಳ್ಳೇದು ರೀ. ಅಣ್ಣಪ್ಪನವ್ರೆ, ಬಿಟ್ಟಾಗ ಬೀಟಿ ಬದ್ನಕಾಯಿ ಬೀಜ ಸಿಕ್ತು ಅಂತ ಎಲ್ಲೆಲ್ಲೋ ಬೆಳೆಯಕ್ ಹೋಗ್ಬಾರ್ದು, ಆಮೇಲೆ ನೀರಾವರಿಗೆ ತೊಂದರೆ ಆಗ್ಬಿಡ್ತದೆ. ಪರವಾಗಿಲ್ಲ, ನಾವು ಬೋರ್ ಹಾಕ್ಸಿದೀವಿ. ಚಂದನವ್ರೆ, ಇದ್ಯಾನ ಬೀಜ ಬೋರು ಅಂತ ಇದ್ರೆ ನಂಗೊಂದು ಅರ್ಥ ಆಯ್ತಿಲ್ಲ. ಅಕ್ಕ, ನೀವೆಲ್ಲ ಅರ್ಥ ಮಾಡ್ಕೊಳಿಕ್ ಹೋಗ್ಬೇಡಿ, ಆಮೇಲೆ ಅಪಾರ್ಥ ಆಗ್ಬೋದು. ಆಮೇಲೆ ಪುಟ್ಮದಿ ಇವ್ರ ಜೊತೆಗೆ ಆಮೇಲೆ ಅರ್ಥ ಹೊಡೆ. ಹೋಗು, ನನಗೊಂದು ಪ್ಲೇಟ್ ಬಿಸಿ ಬಿಸಿಯಾಗಿ ಬಜ್ಜಿ ತಕೊಂಬೋಗು. ರೀ ಗೌಡ್ರೆ, ಬೇಡ ಬೇಡ ಅಂದ್ರು ನಮ್ಮ ಮನೇಲಿ ಮಧುರ ಮಾಡಿದ ಪಾಯಸ ಕೊಡೋದು ದಬ್ಬಾಕೊಂಡಿದ್ ಮರ್ತೋಯ್ತೇನ್ರಿ? ಪಾಪಣ್ಣ, ಚಂದನವ್ರೆ ಒಂಥರ ದಿಟ್ವಾ. ಆಮೇಲೆ ಪುಟ್ಮದಿ ಪಾಯಸ ಕುಡಿಬೇಕಾರೆ ಯಾರು ಆಗ್ಲಿಲ್ಲ ಕಮ್ಮಿ, ಕುಡ್ದುಬಿಟ್ಟು ನಡ್ಕೊಂಬತ್ತಿರ್ಬೇಕಾರೆ ಕಾಲು ಎಡ್ಬಿಟ್ಟು ಬಿದ್ಕೊಂಬಿಟ್ಟಿ. ರಿಂಗ್ ಮಾಸ್ಟ್ರೆ, ನೀವು ಯಾವತ್ತೂ ಮಧುರ ಬಾಬಿಯ ಮನೆಯಲ್ಲಿ ಕಾಲೆಡವಿ ಬೀಳದವರು, ಇವತ್ತೆಂತದಕ್ಕೆ ಬಿದ್ರಿ? ಅದೆಲ್ಲ ಹೆಣ್ಣಿನ ಗಂಡಾಂತರದ ಎಫೆಕ್ಟ್ ಕಣೋ. ಅಯ್ಯ ಅಣ್ಣಪ್ಪನವ್ರೆ, ಗಂಡ ಅಂತನೂ ಇಲ್ಲ ಗಿಂಡ ಅಂತನೂ ಇಲ್ಲ, ನೀವು ಸುಮ್ಮನೆ ಇರಿ. ಆಮೇಲೆ ಪುಟ್ಮದಿ ನೀನೀಗ ಬಿಸಿ ಬಿಸಿಯಾಗಿ ಬಜ್ಜಿ ಮಾಡ್ಕೊಂಡಿಲ್ಲ ಅಂದ್ರೆ ಈ ಬಜ್ಜಿನೇ ತಿಂದು ಹಾಕ್ಬಿಡ್ತೀನಿ. ಬೇಡ ಪಾಪಣ್ಣ, ಪಾಪಣ್ಣ. ಬೇಡ ಪಾಪಣ್ಣ, ಅಯ್ಯೋ ಚಂದನವ್ರೆ ನೀವಾದ್ರೆ. ಪಾಪಣ್ಣ. ಪಾಪಣ್ಣ, ನೀವು ಬದುಕ್ಬಿಟ್ರಿಯಾ? ಸಾಯ ಅಂತ ನನಗೇನೊಮ್ಮೆ ಆಗಿತ್ತು. ರೀ ಗೌಡ್ರೆ, ಹೆಣ್ಣಿನ ಗಂಡಾಂತರ ಇದೆ ಅಂತ ಗೊತ್ತಿದ್ರು ಪುಟ್ಮಲ್ಲಿ ಅವ್ರು ಮಾಡಿದ ಬಜ್ಜಿನ ತಿಂದು ಮೂರ್ಛೆ ಹೋಗ್ಬಿಟ್ಟಿದ್ರಲ್ರಿ. ನೀವು ಹೋಗೇ ಬಿಟ್ರಿ ಅಂತ ತಿಳ್ಕೊಂಡು ನಾನು ವಡೆ ಪಾಯಸಕ್ಕೆ ಆರ್ಡರ್ ಕೊಟ್ಬಿಟ್ಟಿದ್ದೆ. ಅಣ್ಣಪ್ಪನವ್ರೆ, ನನ್ನ ಸಮಾಧಿ ಕಟ್ಟಕ್ ನಾನು ನೆಗಲ ಮೇಲೆ ನಿಂತಿರ್ತೀರಲ್ವಾ? ಗೌಡ್ರೆ, ಇತ್ತೀಚೆಗೆ ನೀವು ನಮ್ಮ ಮಾತೆ ಕೇಳ್ತಿಲ್ಲ. ನಿಮಗೆ ಹೆಣ್ಣಿನ ಗಂಡಾಂತರ ಇದೆ ಅಂತ ಇದು 2ನೇ ಸತಿ ಪ್ರೂವ್ ಆಗ್ತಿರೋದು. 3ನೇ ಸಲ ಪ್ರೂವ್ ಮಾಡ್ಲಿಕ್ಕೆ ಹೋದ್ರೆ ಇವರ ಬಾಯಿಗೆ ಮಣ್ಣು ಬಿಡುದು ಗ್ಯಾರಂಟಿ. ಮತ್ತಿನ್ನೆಂತ ಮಾಡುದು ಪುಟ್ಟಕ್ಕ? ಹೇಳಿದ ಮಾತನ್ನು ಇವರು ಕೇಳುದಿಲ್ಲ ಅಂದ್ಮೇಲೆ ಸಾಯ್ಲಿ ಬಿಡಿ, ನಾವು ಹೊಟ್ಟೆ ತುಂಬಾ ಮುಕ್ಕುವ. ಐ ಲೈಕ್ ಇಟ್. ಕಲ್ಟಿವೇಟ್ರು ಸುಮ್ಮನೆ ನಿಂತ್ಕೊಂಡ್ರೆ ಸರಿ, ಇಲ್ಲಾಂದ್ರೆ ಕೈಗೆ ಸಿಕ್ತಂತ ತಗೊಂಡು ತೆಗೆದ್ಬಿಡ್ತೀನಿ. ಐ ಲೈಕ್ ಇಟ್. ಕಮ್ ಆನ್ ಡು ಇಟ್. ಏಯ್ ರಾಕಿ, ನೀವು ಸ್ವಲ್ಪ ಸುಮ್ಮನೆ ಇರು. ರೀ ಗೌಡ್ರೆ, ನೀವು ನಮ್ಮೆಲ್ಲರ ಜೊತೆ ಇನ್ನೊಂದು 4 ದಿನ ಚೆನ್ನಾಗಿರ್ಬೇಕು ಅಂದ್ರೆ ಆ ಸ್ವಾಮೀಜಿ ಹೇಳ್ದಾಗೆ ಯಾವ್ದಾದ್ರು ಮೂಲೆಯಲ್ಲಿ ಬದುಕ್ಬಿಡ್ರಿ. ಇಲ್ಲ ಅಂದ್ರೆ ಫೋಟೋಗೆ ಫ್ರೇಮ್ ಹಾಕಿ ಹಾರ ಹಾಕಿ ಹರವಾರ ಅನ್ಬೇಕಾಗತ್ತೆ. ಪಾಪಣ್ಣ, ಹಂಗ ಆಗದ್ ಬೇಡ. ನಮ್ಗೆ ಇನ್ನ ಮಕ್ಳು ಮರಿ ಏನಿಲ್ಲ, ಆಮೇಲೆ ನಮ್ಮ ವಂಶ ಬೆಳೆಯೋದ್ ಹಂಗ. ಅಂದ್ರೆ ಮಕ್ಳಾದ್ಮೇಲೆ ಹೋಗುವಂದಯ್ಯ? ನಾನೆಲ್ಲ ಹೇಳ್ದೆ. ಗೌಡ್ರೆ, ನಿಮ್ಗೇನು ಆಗ್ಬಾರ್ದು ಅಂತಾನೆ ಪುಟ್ಮಲ್ಲಿ ಅವ್ರನ್ನ ನಿಮ್ಮಿಂದ ದೂರ ಕೂರ್ಸಿದ್ದು. ನೋಡೋದಕ್ಕೆ ಒಳ್ಳೆ ಡೆಡ್ ಬಾಡಿ ತರನೇ ಇದ್ರು. ಜಾನಿ, ಸ್ವಲ್ಪ ಸುಮ್ನಿರಿ. ಗೌಡ್ರೆ, ಇನ್ಮೇಲೆ ನೀವ್ ಯಾವತ್ತು ಪುಟ್ಮಲ್ಲಿ ಅವ್ರು ಮಾಡಿ ತಿಂಡಿ ಊಟನ ತಿನ್ಬಾರ್ದು. ರಿಂಗ್ ಮಾಸ್ಟ್ರೆ, ದಯವಿಟ್ಟು ನಿಮ್ಮ ತಿಥಿಯ ಊಟವನ್ನು ತಿನ್ನುವ ಭಾಗ್ಯ ನಮಗೆ ಕೊಡಬೇಡಿ ರಿಂಗ್ ಮಾಸ್ಟ್ರೆ. ಓ ಬಾಬಣ್ಣ, ಇನ್ಮೇಲೆ ನಿಮ್ಗೆ ಊಟ ತಿಂಡಿ ಕಾಪಿ ಬೇಕು ಅಂದ್ರೆ ನೀವೇ ಮಾಡ್ಕೊಂಡು ತಿನ್ನಿ. ಪುಟ್ಮಲ್ಲಿ ಅವ್ರು ಮಾಡಿರೋದನ್ನೆಲ್ಲ ನಾನೇ ತಿಂತೀನಿ. ಅಂದ್ರೆ ಪುಟ್ಮಲ್ಲಿ ಅವರು ಮರ್ತು ನಿಮ್ಗೂ ಸೇರಿಸಿ ಅಡುಗೆ ಮಾಡಿದ್ರೆ ಅದನ್ನ ವೇಸ್ಟ್ ಮಾಡೋದು ಬೇಡ, ನಾನೇ ತಿಂತೀನಿ ಅಂದೆ. ತೊಂದ್ರೆ ಇಲ್ಲ, ನೀವು ರಿಸಿಕ್ ತಗೊಳಕ್ ಹೋಗ್ಬೇಡಿ. ಅವ ಫ್ರಿಡ್ಜ್ ಅಲ್ಲಿ ಇಟ್ಕೊಂಡು ಒತ್ತರಕ್ಕೆ ತಿಂತಾಳೆ. ಬಾಬಣ್ಣ, ನಂಗೆ ತಂಗಳು ತಿನ್ನಕ್ ಆಗಲ್ಲ. ನೀ ಮಿಕ್ಕುದ್ರೆ ನಾಯಿಗೆ ಹಾಕ್ಬಿಡ್ತೀನಿ. ಐ ಲೈಕ್ ಇಟ್. ಪುಟ್ಟಕ್ಕ, ನಾಯಿಗೆ ಎಂತದಕ್ಕೆ ಹಾಕ್ತೀರಾ? ನಿಮ್ಮ ಮನೆ ಮುಂದೆ ನಾನು ಯಾವಾಗಲೂ ಸುತ್ತಾಡ್ತಾ ಇರ್ತೀನಿ, ನನಗೆ ಹಾಕಿ ಅಲ್ವಾ, ನಾನೇ ಬಂಜಾರೆ ಹೋಗ್ತೀನಿ. ರಾಕಿ ಅವ್ರೆ, ಸ್ವಲ್ಪ ಸೈಲೆಂಟ್ ಆಗಿರಿ. ಗೌಡ್ರೆ, ಇನ್ಮೇಲಾದ್ರೂ ಚಿಕ್ಕ ಮಕ್ಳ ತರ ಹಠ ಮಾಡ್ದೆ ನಿಮ್ ಕೆಲ್ಸನ ನೀವೇ ಮಾಡ್ಕೊಂಡು ಬ್ಯಾಚುಲರ್ ತರ ಇರಿ. ಅದೇನೋ ಹೇಳ್ತಾರಲ್ಲ, ರಸ್ತೆಯಲ್ಲಿ ರಸ್ಪುರಿ ಹೆಣ್ಣು ನೋಡ್ಬಿಟ್ಟು ಬಗ್ಗಕ್ಕಾಗದೆ ಬಾಗ್ಲಲ್ಲಿ ನಿಂತ್ಕೊಂಡು ಬಾಯಿ ಬಡ್ಕೊಂಡ್ರಂತೆ, ಹಂಗಾಯ್ತು ನನ್ನ ಕತೆ. ಸದ್ಯದ ಪರಿಸ್ಥಿತಿಲಿ ಬಾಗ್ಲಲ್ಲಿ ನಿಂತ್ಕೊಂಡು ಬಾಯಿ ಬಡ್ಕೊಳ್ಳೋದೇ ವಾಸಿ. ಇಲ್ಲ ಅಂದ್ರೆ ನಾವೆಲ್ಲ ನಿಮ್ ಸುತ್ತ ಬಾಯಿ ಬಡ್ಕೋಬೇಕಾಗತ್ತೆ. ಐ ಲೈಕ್ ಇಟ್. ಕೇಳೋದಕ್ಕೆ ಒಳ್ಳೆ ಇಂಟ್ರೆಸ್ಟಿಂಗ್ ಉಂಟಪ್ಪ. ಅದಕ್ಕೆ ನಾವೆಲ್ಲರೂ ರಿಂಗ್ ಮಾಸ್ಟರ್ ಸುತ್ತಮುತ್ತ ಕೂತ್ಕೊಂಡು ಒಂದ್ಸರ್ತಿ ಬಾಯಿ ಬಡ್ಕೊಳ್ಳೋಣ. ಬಾಬಣ್ಣ, ಇವರೆಲ್ಲ ಹೇಳ್ತಾರದ್ ನೋಡಿದ್ರೆ ನಂಗೆ
ಸಾನೇ ಹೆದರಿಕೆ ಆಯ್ತದೆ. ಕೆಲಸ ಮಾಡಿ ಇಲ್ಲೇ ಇದ್ಬಿಡಿ, ನಿಮ್ಗೆ ಬ್ಯಾರೆ ಸ್ಟವ್ ತರಿಸ್ಕೊಡ್ತೀನಿ, ಅಲ್ಲೇ ಅಡ್ಗೆ ಮಾಡ್ಕೊಂಡು ಅಲ್ಲೇ ಊಟ ಮಾಡ್ಕೊಳ್ಳಿ. ಯಾವ ಜನ್ಮದ ಕರ್ಮನೇ ಏನು ಈಗ ಅನುಭವಿಸ್ತಾವ್ನಿ. ತೊಂದರೆ ಇಲ್ಲ. ಆದ್ರೂ ಮಧುರ ಅವರೇ, ದಿನಕ್ಕೊಂದ್ಸತ ನಿಮ್ಮ ಮಟ್ಟಿಗೆ ಬಂದು ನಿಮ್ಮ ಕೈಯಾರ ಕಾಪಿ ಕುಡಿನಿಲ್ಲ ಅಂದ್ರೆ ನೆಮ್ಮದಿನೇ ಇರಲ್ಲ. ಅದಕ್ಕೆ ನಿಮ್ಮ ಮಟ್ಟಿಯಿಂದ ಪೈಪ್ಲಿ ಕಾಪಿ ಬಿಟ್ಟಾರ್ಯಾ? ಬಾಬಣ್ಣ, ಇಷ್ಟು ದಿನ ನಾನು ಕಾಪಿ ಅಲ್ದೆ ಕಳ್ಗಜ್ ಮಾಡ್ಕೊಳ್ತಾ ಇದ್ನ. ಅದನ್ನ ಬಾಯಿ ಬಿಟ್ಟು ಬೇರೆ ಹೇಳ್ಬೇಕಾ? ಗೌಡ್ರೆ, ಅಂತೂ ನಿಮ್ಗೆ ಕಲ್ಗಜ್ ಕುಡ್ದಿರೋ ಅನುಭವ ಇದೆ ಅಂತ ಆಯ್ತು. ಗೌಡ್ರೆ, ನಿಮ್ ಗಂಡಾಂತರ ಕಳೆಯೋವರೆಗೂ ನನ್ನ ಹತ್ರ ಆಗ್ಲಿ ಪುಟ್ಮಲಿಯವ್ರ ಹತ್ರ ಆಗ್ಲಿ ಒಂದ್ ಲೋಟ ನೀರು ಕೇಳ್ಬಾರ್ದು. ಅಕಸ್ಮಾತ್ ಕೇಳಿದ್ರೆ ನೀರಿನ ಬದಲು ಬಾರಿಗೆ ಹೋಗಿ ಬಿಯರ್ ಕುಡ್ಕೊಂಡು ಬಂದು ಬಾರಿಸಿಬಿಡ್ತಾರೆ. ಅಯ್ಯೋ ದೇಬೇರೆ, ಈ ಜನತ ಮುಸುಂಟನ್ನು ನೋಡ್ಲಿಕ್ಕೆ ಆಗ್ತಿಲ್ವೇ? ಒಂದು ಹೆಣ್ಣು ಕೊಟ್ಟದ್ದನ್ನು ಕುಡಿಯುವಂಗಿಲ್ಲ, ತಿನ್ನುವಂಗಿಲ್ಲ. ಅಷ್ಟೆಲ್ಲ ಕಡೋ, ಹೆಣ್ಣನ್ನೇ ಮುಟ್ಟೋ ಹಾಗೆ ಇಲ್ಲ. ಅದಕ್ಕೆ ನಾನು ನಿಮ್ಗೆ ಇವತ್ತೊಂದು ಸರ್ಪ್ರೈಸ್ ತಂದಿದ್ದೇನೆ. ಕಾಪಿ ಗೀಪಿ ಮಾಡ್ಕೊಂಬಂದ್ರೆ ಕೊಟ್ಟ ಕುಡಿತೀನಿ. ಐ ಲೈಕ್ ಇಟ್. ನಮ್ಮ ಮನೆಯಲ್ಲಿ ಕಾಫಿ ಮಾಡುವ ಐಟಮ್ ಎಂತೆಲ್ಲ ಉಂಟು ಎಲ್ಲವನ್ನು ಮಿಕ್ಸ್ ಮಾಡಿ ತಂದಿದ್ದೇನೆ. ಅಡೆ ಕಲ್ತಿವಟ್ರೆ ಪಿರನ್ ಕೊಟ್ಟ ಕುಡಿತೀನಿ. ಇದೇನ ಬರೀ ಬಿಸ್ತೀರು ಕೊಟ್ಟಿದೆ. ನಮ್ಮ ಮನೆಯಲ್ಲಿ ಇದ್ದದ್ದೇ ನೀರು, ಅದನ್ನೇ ಬಿಸಿ ಮಾಡಿ ತಂದಿದ್ದು. ಜಾನಿ ಜಾನಿ, ನಂದೇ ಹೆಸರಮ್ಮ. ಅದ್ ನಂಗೆ ಗೊತ್ತಿದೆ. ಏನ್ ಮಧು, ಇವತ್ತು ಇಷ್ಟೊಂದು ಖುಷಿಯಾಗಿದ್ಯಾ? ಇವತ್ ನನ್ ಗ್ರೂಮಿಂಗ್ ಕ್ಲಾಸ್ಗೆ 30 ಜನ ಅಡ್ಮಿಷನ್ ತಗೊಂಡ್ರು. ಆಗ ಇದೆಲ್ಲೋ ನಂಗೆ ಡಿವೋರ್ಸ್ ಕೊಡ್ತಿದ್ಯಾ ಅನ್ಕೊಂಬಿಟ್ಟೆ. ಏನಂದ್ರೆ? ಮಧು, ನಿನ್ ಖುಷಿ ನೋಡಿ ಏನಾದ್ರೂ ಕೊಡ್ಬೇಕು ಅನಿಸ್ತಿದೆ. ಆದ್ರೆ ಏನ್ ಮಾಡ್ಲಿ? ಪರ್ಸಲ್ ದುಡ್ಡಿಲ್ಲ. ಇದೇ ತಾನೇ ನಿಮ್ಮ ಉತ್ತರ. ಡೋಂಟ್ ವರಿ, ಈಗ ಸ್ವೀಟ್ ತಿನ್ನಿ. ಮಧು, ನೀನ್ ನನಗೆ ಸ್ವೀಟ್ ತಿನ್ನಿಸ್ತಿದ್ಯಾ ಅಂದ್ರೆ ನಾನು ನಿನಗೆ ಸ್ವೀಟ್ ತಿನ್ನಿಸ್ತೀನಿ. ರೋಮಿಯೋ ಜೂಲಿಯಟ್, ಗಂಡ ಹೆಂಡತಿಗೆ, ಹೆಂಡತಿ ಗಂಡನಿಗೆ ಸ್ವೀಟ್ ತಿನ್ನಿಸಿದ್ದು. ನಾನೊಬ್ಬ ಅಬ್ಬೆ ಪಾರಿ ಇಲ್ಲಿದ್ದೇನೆ, ನನಗೆಂತಾದ್ರೂ ಕೊಡ್ತೀರಾ? ಕೊಡೋದಲ್ಲ, ತಿನ್ನಿಸ್ತೀನಿ. ನನ್ನ ಸತ್ರು ಪರವಾಗಿಲ್ಲ, ಇವತ್ತು ಮಧುರ ಅವ್ರ ಕೈಲಿ ಸ್ವೀಟ್ ತಿನ್ಲೇಬೇಕು. ಎಂತ ಬಾಯಿಗೆ ಗಂಡಗಟ್ಟಿ ಬಿಟ್ಟ? ಮೌತು ಮುಚ್ಚಿರಿ. ಆ ನಮ್ಮನೆ ಬಾಯಿ ಬಿಟ್ಕೊಂಡಿದ್ರೆ ನಿಮ್ಮ ಮನೆಯಲ್ಲಿರುವ ಇಲಿ ಬಿಳ್ಳ ಅಂತ ತಿಳ್ಕೊಂಡು ಮುಗಿಬಿಟ್ಟಿದ್ದು. ಅಡ ಕಲ್ಟಿವೇಟ್ರು, ನಾನು ಬಾಯಿ ಬಿಟ್ಕೊಂಡ್ರದು ಇಲಿ ಬಂದು ಬಿಲ ಅನ್ಕೊಂಡು ನುಗ್ಲಿ ಅಂತ ಅಲ್ಲ, ಮಧುರ ಅವರು ನನಗೂ ಸ್ವೀಟ್ ತಿನ್ನಿಸ್ಲಿ ಅಂತ. ಗೌಡ್ರ, ನಿಮ್ಗೇನ್ ತಲೆ ಕೆಟ್ಟಿದ್ಯಾ? ನಿಮ್ಗೆ ಹೆಣ್ಣಿಂದ ಗಂಡ ಅಂತ ಇದೆ ಅನ್ನೋದು ಮರ್ತೋಗ್ಬಿಟ್ರಾ? ರೀ ಗೌಡ್ರೆ, ಆ ಸ್ವಾಮೀಜಿ ನಿಮ್ಗೆ ಹೆಣ್ಣಿಂದ ದೂರ ಇರಿ ಅಂತ ಹೇಳಿದ್ರೆ ಹೆಣ್ಣಿನ ಕೈ ಸ್ವೀಟ್ ತಿನ್ಬೇಕು ಅಂತಿದ್ದೀರಾ? ಯಾಕೆ ಹೊಗೆ ಹಾಕ್ಸ್ಕೊಳ್ಳೋ ಪ್ರೋಗ್ರಾಮಾ? ಅನೇಪ್ನವ್ರೆ, ಇವತ್ತು ನಾನು ಸತ್ರು ಪರವಾಗಿಲ್ಲ, ಮಧುರ ಅವ್ರ ಕೈಲಿ ಸ್ವೀಟ್ ತಿಂದೇ ತಿಂತೀನಿ. ಅಂದ್ರೆ ನೀವೆಲ್ಲ ಮಧುರ ಅವ್ರ ಕೈಲಿ ಸ್ವೀಟ್ ತಿಂತಾ ಇದ್ರೆ ನಂಗೂ ತಿನ್ಬೇಕು ಅಂತ ಆಸೆ ಆಗಲ್ವಾ? ಅಂದ್ರೆ ನಿಮ್ಮ ಖುಷಿ ನಮ್ ಖುಷಿ ಅಲ್ವಾ ಹೇಳಿ? ಗೌಡ್ರೆ, ನಿಮಗ್ ಹೇಳೋದು ಒಂದೇ, ನಾಯಿ ಬಾಲಕ್ ದಬ್ಬೆ ಕಟ್ಟೋದು ಒಂದೇ. ಏನಾದ್ರೂ ಮಾಡ್ಕೊಳ್ಳಿ, ನಾನ್ ಮಾತ್ರ ನಿಮಗ್ ಸ್ವೀಟ್ ತಿನ್ಸಲ್ಲ. ಸ್ವೀಟ್ ನ ಟೀಪಾಯ್ ಮೇಲೆ ಇಟ್ಟಿದೀನಿ, ತಿನ್ಕೊಳ್ಳಿ. ಡೈರೆಕ್ಟ್ ಆಗಿ ತೀರ್ಥ ಕುಡಿಯೋ ಅಂದ್ರೆ ಪೈಪ್ ಲೈನಲ್ಲಿ ತೀರ್ಥ ಕುಡಿಬೇಕು ಅಂತ ನನ್ನ ಹಣೆಯಲ್ಲಿ ಬರೆದು ಬಿಟ್ಟಿದ್ರೆ ಏನು ಮಾಡೋಕ್ಕಾಗಲ್ಲ. ತೊಂದರೆ ಇಲ್ಲ, ಇವತ್ತು ಮಧುರ ಅವ್ರು ಮುಟ್ಟಿ ಸ್ವೀಟ್ನ ತಿನ್ನೋ ಅದೃಷ್ಟ ನನ್ನ ಹಣೆಯಲ್ಲಿ ಬರೆದು ಬಿಟ್ಟದೆ. I like it. Cat. I like it. ಹೋಯ್ತಲ್ಲಪ್ಪ ನನ್ ಕಾಲು. ಮಧುರ ಅವ್ರ ಯಾಕೆ ಬಿದ್ದು ಬಿಟ್ರಿ? ಕೈ ಹಿಡ್ಕೊಂಡು ಬ್ಯಾಲ್ಕೆ ತೊಳಿ. ಗೌಡ್ರೆ, ನನ್ ಹತ್ರ ಬರ್ಬೇಡಿ, ದೂರ ಹೋಗಿ. ನಿಮಗ್ ಗಂಡ ಹತ್ರ ಇದೆ. ಕೈ ಮುಟ್ಟಕ್ಕೆ ಸಿಕ್ಕಿದ್ದು ಒಂದು ಅವಕಾಶ ಮಿಸ್ ಆಗೋಯ್ತಾ? ಮಧುರ ಅವ್ರ, ನನಗೆ ಯಾವ ಗಂಡ ಅಂದ್ರೂ ಇಲ್ಲ, ಕೈ ಹಿಡ್ಕೊಂಡು ಬ್ಯಾಲ್ಕೆ ತೊಳಿ. ಹೀಗೆ ಹಠ ಮಾಡ್ತಿದ್ರೆ ದೊಡ್ಡವರು ಅಂತ ನೋಡ್ದೆ ಕಪಾಳಕ್ ಬಾರಿಸ್ತೀನಿ. ಯಾನ್ ಮಧುರ ಅವ್ರೆ ಹಿಂಗ್ ಮಾತಾಡ್ಬಿಟ್ರಿ? ಮತ್ತಿದೇನ್ ಗೌಡ್ರೆ, ನೋವು ಅಂತ ಸಾಯ್ತಿದ್ರೆ ಬೇಡ ಅಂದಿದ್ದನ್ನೇ ಮಾಡ್ತೀನಿ ಅಂತಿರಲ್ಲ. ಮಧುರ ಅವ್ರೆ, ಅದು ಏನು ಇಲ್ಲ, ಇಂಥ ಟೈಮ್ ಇನ್ನೊಂದ್ಸತ ಬರಲ್ಲ. ಇಂಥ ಟೈಮ್ಲಿ ಗಂಡಾಂತರ ಏನೋ ನೋಡಬಾರ್ದು, ಕೈ ಹಿಡ್ಕೊಂಡು ಬ್ಯಾಲ್ಕೆ ತೊಳಿ ಅಂದಿ. ನನ್ ಹತ್ರ ಬರ್ಬೇಡಿ, ನನ್ ಮೇಲೆ ಆಣೆ. ಮಧುರ ಅವ್ರೆ, ಆಣ ಹಾಕ್ಬಿಟ್ಟು ನನ್ನ ಕೈನ ಕಟ್ಟಾಕ್ಬಿಡ್ತಿದಾರಿ. ಅಣ್ಣಯ್ಯಪ್ಪನವ್ರು ಬೇರೆ ಅಟ್ಟಿಲಿಲ್ಲ. ಇಂಥ ಟೈಮ್ಲಿ ನಿಮ್ಮನ್ನ ಕಾಪಾಡೋರು ಯಾರ? ನಾನೇ. ಬದ್ರಂಗ ಇನ್ಸ್ಪೆಕ್ಟ್ರೆ, ಸುಮ್ಮನೆ ಯಾಕೆ ತೊಂದರೆ ತಕೊಂಡ್ರಿ? ನಿಮ್ಮ ಕ್ಯಾಮೆ ನೀವು ನೋಡ್ಕೊಳ್ಳಿ ಹೋಗಿ. ಸುಂದ್ರಿ ಮೇಡಮ್ ಇಡೀ ಏರಿಯಾಕ್ಕೆ ಕೇಂಬಂಗ್ ಕೊಯ್ಯೋ ಮಾರು ಅಂದಳಿ ಕಿರ್ತಿಪತಿಗೆ ನಾನು ಸುಮ್ಮನೆ ಐಕಮ್ ಕತ್ತ ಮರ್ರ. ಬರೀ ಬಿಲ್ಡಪ್ ಕೊಡ್ತಿದ್ದೀರಲ್ಲ, ಬಂದನೆ ಎತ್ತಿ. ಗೌಡ್ರೆ, ಅವ್ರು ಹೆಲ್ಪ್ ಮಾಡ್ತೀನಿ ಅಂತ ನೀವ್ಯಾಕೆ ತಡಿತಿದ್ದೀರಾ? ಮಧುರ
ಮಧುರ ಅವ್ರೆ ಸುಮ್ಮನೆ ಅವ್ರಿಗೆ ಯಾಕೆ ತೊಂದ್ರೆ ನೀವು ಇಲ್ಲೇ ರೀ ನಾವು ಹೋಗಿ ಅಣ್ಣಪ್ಪನವ್ರನ್ನ ಹುಡುಕೊಂಬರ್ತೀನಿ. ನೀವು ಹುಡ್ಕೊಂಡ್ ಬರೋ ತನಕ ನಾನು ಇಲ್ಲೇ ಬಿದ್ದಿರ್ಲ, ಸ್ವಲ್ಪ ಸುಮ್ನಿರಿ. ಇನ್ಸ್ಪೆಕ್ಟರ್ ಹೆಲ್ಪ್ ಮಾಡಿ. ಥ್ಯಾಂಕ್ ಯು ಇನ್ಸ್ಪೆಕ್ಟರ್, ಸರಿಯಾದ ಟೈಮಿಗೆ ಬಂದು ಹೆಲ್ಪ್ ಮಾಡಿದ್ರಿ. ಇಷ್ಟಕ್ಕೆಲ್ಲ ಥ್ಯಾಂಕ್ಸ್ ಎಂತಕ್ಕೆ ಮರ್ರೆ, ಇದು ನನಗೆ ಬಯಸದೇ ಬಂದ ಭಾಗ್ಯ. ಓ ಪತಿರಂಗಿ ಇನ್ಸ್ಪೆಕ್ಟ್ರೆ, ನಮ್ಮ ಮಧುರ ಅವ್ರು ಬಿದ್ದದು ನಿಮಗೆ ಬಯಸದ ಬಂದ ಭಾಗ್ಯವಾ? ಹಂಗಲ್ಲ ಮರ್ರೆ, ಸುಂದ್ರಿ ಮೇಡಮ್ ಬಿದ್ದರೂ ಗೊತ್ತಿಗೆ ಅವ್ರನ್ನ ಎತ್ತುವ ಅವಕಾಶ ಅವ್ರ ಗಂಡಂಗೆ ಸಿಗದೆ ನನಗೆ ಸಿಕ್ತಲ್ಲ, ಅದೇ ನಾನು ಪುಣ್ಯ ಅಂತೇಳಿ ಹೇಳಿದೆ. ಏನ್ ನಿಮ್ ಮಾತಿನ ಅರ್ಥ? ತಪ್ಪು ತಿಳ್ಕೊಂಡ್ಬೇಡಿ ಸುಂದ್ರಿ ಮೇಡಮ್, ಒಂದು ಹೆಣ್ಣು ಕಷ್ಟದಲ್ಲಿ ಪತಿಗೆ ಅವಳಿಗೆ ಸಹಾಯ ಮಾಡುವ ಅವಕಾಶ ಎಲ್ಲ ಗಂಡಸರಿಗೂ ಸಿಕ್ಕುದಿಲ್ಲ, ಅದೇ ನಾನು ಪುಣ್ಯ ಅಂತೇಳಿ ಹೇಳಿದೆ. ಯಪ್ಪ ಬರಬಾರ್ದೇ ಟೈಮಿಗೆ ಬಂದು ಬೆಂಕಿ ಹಚ್ಚದಲ್ಲಿ ಪೆಟ್ರೋಲ್ ಬೇರೆ ಸುರಿತಾವನೆ. ಏನಾದ್ರು ಹೇಳಿದ್ರ? ಏನೂ ಇಲ್ಲ ಮಧುರ ಅವ್ರೆ, ಭದ್ರಂಗಿ ಇನ್ಸ್ಪೆಕ್ಟರ್ ಹೇಳ್ದ ಸತ್ಯ, ಆ ಅವಕಾಶ ನನಗೆ ಸಿಕ್ನಿಲ್ವಲ್ಲ. ಬೆಟರ್ ಲಕ್ ನೆಕ್ಸ್ಟ್ ಟೈಮ್. ರಾಕಿ, ನಾವು ಮಾಡಿದ ಪ್ಲಾನ್ಗೆ ಗೌಡ್ರು ಬಗ್ರ ಆಗ್ಬಿಟ್ರು ಕಣ. ಐ ಲೈಕ್ ಇಟ್. ಮತ್ತೆ ನಾನು ಆಕ್ಟ್ ಮಾಡಿದ ಮೇಲೆ ಕೇಳ್ತೀರಾ ಭಯ್ಯ? ನೋಡು ಪಾಪ, ಸ್ವಂತ ಹೆಂಡತಿನೇ ಮುಟ್ಟಕ್ಕಾಗದೇ ಇರೋಂಥ ಪರಿಸ್ಥಿತಿ ಬಂದ್ಬಿಡ್ತಲ್ಲೋ. ಇಂಥ ಪರಿಸ್ಥಿತಿ ಯಾರಿಗೂ ಬರಬಾರ್ದಪ್ಪ. ಪುಟ್ಟಮಲ್ಲಿ ಅವ್ರನ್ನ ನಾಯಿ ತರ ಮೂಲೆ ಕೂರಿಸ್ಬಿಟ್ಟಿದ್ದಾರೆ. ಅಣ್ಣಪ್ಪನವ್ರೆ, ಇದೆಲ್ಲ ನಿಮ್ದ ಕಿತಾಪತಿ. ನಾನು ಮಾಡೋ ಪ್ಲಾನ್ಗೆ ನೀವು ತಳ ಕಚ್ಬಿಡ್ಬೇಕು. ಮಾಡ್ತೀನಿ. ಓಹೋ, ಏನೆಲ್ರು ಹೀಗೆ ನಿಂತ್ಬಿಟ್ಟಿದ್ದೀರಾ? ಮತ್ತೆ ಗೌಡ್ರು ಗಂಡಂತ್ರ ಇದೆ, ಊರ್ ಬಿಟ್ಟು ಓಡಿಸಿ ಅಂತ ಯಾರಾದ್ರೂ ಸ್ವಾಮೀಜಿ ಹೇಳಿದ್ರ? ಹೌದು ಹೇಳಿದ್ರು, ಆದ್ರೆ ಗೌಡ್ರನಲ್ಲ, ನಿಮ್ಮನ್ನ ಊರ್ ಬಿಟ್ಟು ಓಡಿಸಿ ಅಂದ್ರು. ಯಾಕೆ ಹೀಗೆ ಹೇಳ್ತಿದ್ಯಾ ಮಧು? ಏನಾಯ್ತು? ಅಣ್ಣಪ್ಪನವ್ರೆ, ನಾನೇನು ನಿಮಗೆ ದ್ರೋಹ ಮಾಡಿದೆ ಅಂತ ನಮ್ಮ ಮಟ್ಟಿಗೆ ಕಳ್ಳ ಸ್ವಾಮಿಗಳನ್ನ ಕಳಿಸ್ಬಿಟ್ಟು ನನಗೆ ಹೆಣ್ಣಿಂದ ಗಂಡಾಂತರ ಇದೆ ಅಂತ ಹೇಳ್ಸಿದ್ರಿ? ನಾನು ಸ್ವಾಮೀಜಿ ಕಳ್ಸಿದ್ನ? ನೀವು ಸುಳ್ಳು ಹೇಳ್ತಿದ್ದೀರಾ? ಚಂದನವ್ರೆ, ನನ್ಗೆ ಎಲ್ಲ ವಿಷಯ ಗೊತ್ತಾಯ್ತು. ನೀವ್ ಇಂಥವ್ರು ಅಂತ ಗೊತ್ತಿರ್ಲಿಲ್ಲ. ಪುಟ್ಮಲ್ಲಿ ಅವರೇ, ನೀವು ನನ್ನ ಮೇಲೆ ಅನುಮಾನ ಪಡ್ತಿದ್ದೀರಾ? ನಾನೇನು ಅಂತ ನಿಮಗೆ ಚೆನ್ನಾಗಿ ಗೊತ್ತು ತಾನೆ? ಇಷ್ಟ ದಿನ ಗೊತ್ತಿರ್ಲಿಲ್ಲ, ಆದ್ರೆ ಇವತ್ತು ಗೊತ್ತಾಯ್ತು. ರೀ ಗೌಡ್ರೆ, ನೀವು ಹೆಣ್ಣಿನ ಗಂಡಾಂತರದ ವ್ರತದಿಂದ ತಪ್ಪಿಸ್ಕೊಳ್ಳೋಕೆ ಈ ರೀತಿ ಪ್ಲಾನ್ ಮಾಡ್ತಿದ್ದೀರೋ ಹೇಗೆ? ಅಣ್ಣಪ್ಪನವ್ರೆ, ಪಿತ್ತನ ನತ್ತಿಗೇರಿಸ್ಬೇಡಿ, ಸುಮ್ಮನೆ ದಿಟ ಒಪ್ಕೊಂಬಿಡಿ. ನಾನು ಯಾವ ದಿಟ ಒಪ್ಕೋಬೇಕ್ರಿ? ಈಗ ಗೊತ್ತಾಗುತ್ತೆ. ರಾಕಿರಿ ಅವ್ರ ಪಾಪ ಕಲ್ಟಿವೇಟ್ರು, ನೋಟ ಕಲ್ಟಿವೇಟ್ರು, ನಮ್ಮ ಮುಂದೆ ಒಪ್ಕೊಂಡ್ ಸತ್ತೇನ ಅವ್ರ ಮುಂದೆನೂ ಒಪ್ಕೋ, ಇಲ್ಲ ಅಂದ್ರೆ ನಮ್ಮ 3 ಸರಿ ಭತ್ತ ಬಡಿಯಂಗೆ ಬಡ್ದಾಕ್ಬಿಡ್ತೀನಿ. ಐ ಲೈಕ್ ಇಟ್. ಬೇಡ ರಿಂಗ್ ಮಾಸ್ಟ್ರೆ, ಆಗ ಕೊಟ್ಟದ್ದೇ ಸಾಕಾಗಿದೆ. ಎಲ್ಲ ಸತ್ಯವನ್ನು ಒಪ್ಕೊಂಡು ಬಿಡ್ತಾನೆ. ಬೇಡ ಬಿಡೋ ರಾಕಿ, ನೀನು ಇಲ್ಲಿದ್ಯಾ ಅಂದಮೇಲೆ ನನ್ನ ಬಂಡವಾಳ ಬಯಲಾಗಿರುತ್ತೆ ಅಂತ ನಂಗೆ ಚೆನ್ನಾಗಿ ಗೊತ್ತು. ಮೊದಲೇ ಒದೆ ತಿಂದಿದ್ಯಾ, ಮತ್ತೆ ಡೈಲಾಗ್ ಹೇಳಿ ಯಾಕೆ ಸುಸ್ತು ಮಾಡ್ಕೋತೀಯಾ? ನಿಜ ಏನು ಅಂತ ನಾನೇ ಒಪ್ಕೊಂಡ್ಬಿಡ್ತೀನಿ. ನೋಡಿದ್ರೆ ಈಗಲಾದ್ರೂ ಗೊತ್ತಾಯ್ತಾ? ನನ್ನನ್ನು ಕ್ಷಮಿಸ್ಬಿಡಿ ಗೌಡ್ರೆ. ಕ್ಷಮಿಸದಿರ್ಲಿ, ನೀವ್ ಯಾಕ್ರಿ ಗಂಡ ಹೆಂಡತಿನ ದೂರ ಮಾಡಕ್ ನೋಡಿದ್ರಿ? ಅದಕ್ಕೂ ಒಂದು ಕಾರಣ ಇದೆ ಮಧು. ಸಾಕು ಸುಮ್ಮನೆ ರೇಣಪ್ಪನವ್ರೆ, ನೀವು ಸುಳ್ಳು ಹೇಳಿರೋದ್ರಿಂದ ಹೂ ತೋಟ ನನ್ನ ಮುಂದೆ ಇದ್ರು ಮುಟ್ಟಕ್ಕಾಗದೆ ಮೂಸಕ್ಕಾಗದೆ ಎಷ್ಟು ಒದ್ದಾಡ್ಬಿಟ್ಟಿ ಗೊತ್ತಾ? ನಾನು ಇಷ್ಟೆಲ್ಲ ಮಾಡಿದ್ ಪುಟ್ಮಲ್ಲಿ ಅವ್ರಿಗೋಸ್ಕರನೇ ರೀ. ಅಂದ್ರೆ ಪುಟ್ಮಲ್ಲಿ ಅವ್ರ ಗಂಡನಿಂದ ಗಂಡಾಂತರ ಇದೆ ಅಂತ ನನಗೆ ಬೇರೆ ಯಾರೋ ಸ್ವಾಮೀಜಿ ಹೇಳಿದ್ರು. ಅದನ್ನ ಗೌಡ್ರಿಗೆ ಹೇಳಿದ್ರೆ ನಂಬಲ್ಲ, ಪುಟ್ಮಲ್ಲಿ ಅವ್ರ ಜೊತೆನೆ ಇರ್ತಾರೆ, ಪುಟ್ಮಲ್ಲಿ ಅವ್ರ ಪ್ರಾಣಕ್ಕೆ ಅಪಾಯ ಆಗುತ್ತೆ ಅಂತ ನಾನು ರಾಕಿ ಸೇರ್ಕೊಂಡು ಈ ರೀತಿ ನಾಟಕ ಆಡಿದ್ವಿ. ಸಾಕತೆ ಅಂದ್ರೆ ಇದೇ ಒರಿಜಿನಲ್ ಕತೆ, ಅದಕ್ಕೆ ಐ ಲೈಕ್ ಇಟ್ ಅಂದ್ರೆ. ಚಂದನವ್ರೆ, ನೀವು ನನಗೋಸ್ಕರ ಇಷ್ಟೆಲ್ಲ ಕಷ್ಟಪಟ್ರಿಯಾ? ಹೌದು ಪುಟ್ಮಲ್ಲಿ ಅವ್ರೆ. ಅಯ್ಯೋ ಚಂದನವ್ರೆ, ಈ ವಿಷಯವನ್ನ ಅಂತವನೇ ಹೇಳಿದ್ರೆ ನಾನೇನಾದ್ರೂ ಮಾಡ್ತಿದ್ನಲ್ಲ. ಈಗಲೂ ಕಾಲ ಮಿಂಚಿಲ್ಲ ಪುಟ್ಟಕ್ಕ, ಅದೆಂತ ಮಾಡ್ತೀರಾ ಮಾಡಿ ಅಲ್ಲ. ನಿಮಗೆ ನಿಮ್ಮ ಗಂಡನಿಂದ ಗಂಡಾಂತರ ಇನ್ನೂ 1 ವಾರ ಉಂಟು. ಮಧುರವ್ರೆ, ಇದಕ್ ನೀವೇ ಏನಾದ್ರೂ ಉಪಾಯ ಕೊಡಿ. ಗೌಡ್ರನ್ನ 1 ವಾರ ನಮ್ಮಿಂದ ದೂರ ಇಡ್ಬೇಕು ಅಷ್ಟೇ ತಾನೆ? ಒಂದ್ ಕೆಲ್ಸ ಮಾಡೋಣ, ಗೌಡ್ರನ್ನು ಜಾನಿನು ಇಲ್ಲೇ ಬಿಟ್ಟು ನಾವಿಬ್ರು ಪಾಂಡಪುರಕ್ಕೆ ಹೋಗ್ಬಿಡೋಣ.